ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದೇ ಬಿಂದಿಗೆ ಯೂಸ್ ಮಾಡಿಕೊಂಡು ಸಾರಿ ಟ್ರ್ಯಾಪಿಂಗ್ ಮಾಡುವಂಥದ್ದು ಮತ್ತು 2 ಪಾತ್ರೆನ ಯೂಸ್ ಮಾಡಿಕೊಂಡು ನಾನು ಸಾರಿ ಟ್ರ್ಯಾಪಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತುಂಬ ಈಸಿಯಾಗಿ ನಾವು ಟ್ರ್ಯಾಪಿಂಗ್ ಮಾಡ್ಬೋದು, ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮೊದಲಿಗೆ ಫುಲ್ ಸಾರಿಯನ್ನು ತಗೊಂಡು ನಮ್ಮ ಸಾರಿ ಒಳಪದ್ರು ನಾವು ಟಕ್ ಮಾಡ್ಕೊಳ್ಳೋದು ಏನಿದೆ ಸಾರಿ ಸೈಡ್, ಅದನ್ನು ನಾನು ಪ್ಲೀಟ್ಸ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 7ರಿಂದ 8 ನೆರಿಗೆಗಳು ಆದಮೇಲೆ ಬಟ್ಟೆ ಪಿನ್ನನ್ನು ನಾವು ಸೆಕ್ಯೂರ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಫುಲ್ ಸಾರಿ ಹಿಡಿದು ಫೋಲ್ಡಿಂಗ್ ಮಾಡಿ ಆಗುತ್ತೆ ಅನ್ನೋದಾದರೆ ನೀವು ಫುಲ್ ಸಾರಿ ಪ್ಲೀಟಿಂಗ್ ಮಾಡಿಕೊಂಡು ಆಮೇಲೆ ಬಟ್ಟೆ ಪಿನ್ನನ್ನು ಹಾಕ್ಕೊಳ್ಬೋದು. ಇಲ್ಲ ಅಂದರೆ 7-8 ನೆರಿಗೆಗಳು ಆದಮೇಲೆ ಹಾಕ್ಕೊಳ್ಬೋದು. ಈಗ ನೀವು ನೋಡ್ತಾ ಇರ್ಬೋದು, ಒಂದು ಸೆರಗಿನ ಭಾಗ ಒಂದು ಸ್ವಲ್ಪ ಬಿಟ್ಕೊಂಡು ಅಲ್ಲಿ ತನಕ ನಾನು ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ. ಬಿಂದಿಗೆ ಸಣ್ಣದಾದರೆ ಒಂದು ಸ್ವಲ್ಪ ಸೆರಗು ಉದ್ದ ಇದ್ದರೆ ಸಾಕಾಗುತ್ತೆ. ಒಂದೇ ಪಾತ್ರೆ ಇಡೋದಾದರೆ, ನೀವು ಒಂದೇ ಬಿಂದಿಗೆ ಇಡೋದಾದರೆ ಸ್ವಲ್ಪ ಸೆರಗು ಉದ್ದ ಇದ್ದರೆ ಸಾಕಾಗುತ್ತೆ. 1-2 ಮೊಳದಷ್ಟು. ಜಾಸ್ತಿ 2 ಪಾತ್ರೆ ಇಡೋದಾದರೆ ಜಾಸ್ತಿ ಉದ್ದ ಬೇಕಾಗುತ್ತೆ. ನೋಡಿಕೊಂಡು ಸೆರಗು ಲೆಂತನ್ನು ನೀವು ತಗೊಳ್ಬೇಕಾಗುತ್ತೆ. ಈಗ ನಾನು ಗುಂಡು ಸೂಜಿಯಿಂದ ಇಲ್ಲಿ ಪಿನ್ನನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ನೆರಿಗೆಗಳು ಬರುತ್ತೆ. ಈ ರೀತಿ ಪ್ಲೀಟ್ಸನ್ನು ಮಾಡ್ಕೊಳ್ಳೋದ್ರಿಂದ ಫಸ್ಟ್ ಪ್ಲೀಟ್ ದೊಡ್ಡದಾಗಿ ಮಾಡಿಕೊಂಡು ಉಳಿದಂತೆ ಎಲ್ಲ ಪ್ಲೀಟ್ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ನೆರಿಗೆಗಳು ಜಾಸ್ತಿ ಇದ್ದಷ್ಟು ಲಕ್ಷ್ಮಿ ಅಲಂಕಾರ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಒಂದು ಟೇಬಲ್ ಮೇಲೆ ಒಂದು ವೈಟ್ ಪಂಚನ ಹಾಕ್ಕೊಂಡು ಅದರ ಮೇಲ್ಗಡೆ ಮಣೆನ ಇಟ್ಕೊಂಡು ಅದನ್ನು ಕೂಡ ನಾನು ವೈಟ್ ಬಟ್ಟೆಯಿಂದ ಕವರ್ ಮಾಡಿದ್ದೀನಿ. ಅದರ ಮೇಲ್ಗಡೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಮತ್ತೆ ಬಿಂದಿಗೆನ ಇಟ್ಕೊಂಡು ಈಗ ಸಮಾನವಾಗಿ ಈಕ್ವಲ್ ಆಗಿ ಬರೋ ಥರ 2 ಸೈಡಿಂದ ತಗೊಂಡು ಸೆರಗನ್ನು ಹಿಂಭಾಗಕ್ಕೆ ಬಿಟ್ಟು ಮಿಡ್ಲಿಗೆ ಸರಿಯಾಗಿ ತಗೊಂಡು ಈಕ್ವಲ್ ಆಗಿ ತಗೊಂಡು ಒಂದು ಪಿನ್ನನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ ಸಾರಿ ಟ್ರ್ಯಾಪಿಂಗ್. ಅದಾದಮೇಲೆ ನಾವು ನೆರಿಗೆಗಳನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಸಾರಿ ಪಿನ್ ಮಾಡಬೇಕಾದ್ರೆ ಆದಷ್ಟು ದೊಡ್ಡ ಪಿನ್ನನ್ನು ತಗೊಳ್ಳಿ, ಯಾಕಂದರೆ ನೆರಿಗೆಗಳು ಹಿಡಿಯೋದಿಲ್ಲ. ಸಣ್ಣ ಪಿನ್ ಆದರೆ ಅಷ್ಟೊಂದು ಕಂಫರ್ಟ್ ಆಗೋದಿಲ್ಲ. ಹಾಗಾಗಿ ಮತ್ತು ಇವಾಗ ಮತ್ತೆ ಒಂದು ಬೇರೆ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಬಟ್ಟೆಯಿಂದ ಕವರ್ ಮಾಡಿ ಅದಕ್ಕೆ ಕೋಲನ್ನು ಕಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿಯನ್ನು ತುಂಬಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಲೆಫ್ಟ್ ಸೈಡಿಂದ ತೊಗೊಂಡು ಬಂದು, ಅಂದರೆ ನಮ್ಮ ಲೆಫ್ಟ್ ಸೈಡಿಂದ ತೊಗೊಂಡು ಬಂದು ರೈಟ್ ಸೈಡಿಗೆ ವಿ ಶೇಪಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸೆರಗನ್ನು. ಸೊ ಈ ರೀತಿ ಹಾಕೋದ್ರಿಂದ ಲಕ್ಷ್ಮಿ ಅಲಂಕಾರ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇದರ ಮೇಲ್ಗಡೆ ಒಂದು ವಿ ಶೇಪ್ ಮಾಡಿಕೊಂಡು ನಾವು ಗುಂಡು ಸೂಜಿಯಿಂದ ಪಿನ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಸೊಂಟ ಪಟ್ಟಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ನನ್ನಲ್ಲಿ ಇರುವಂಥ ಒಡವೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವ ಒಡವೆಗಳಿದೆ ಅದನ್ನು ಹಾಕ್ಕೊಳ್ಳಿ. ಲಕ್ಷ್ಮಿಗೆ ಅಂತ ಸಪ್ರೇಟಾಗಿ ತೆಗೆದಿಟ್ಟಿರೋದು. ಸೊ ಇವಾಗ ಕಳಶಕ್ಕೆ ಆಗಿರ್ಬೋದು ಮತ್ತು ಸೊಂಟಪಟ್ಟಿ ಇದನ್ನೆಲ್ಲ ಹಾಕ್ಕೊಂಡು ಯಾವುದೆಲ್ಲ ಆಭರಣ ಹಾಕ್ಕೊಳ್ಬೇಕು, ಒಡವೆಗಳು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಅದಾದಮೇಲೆ ಕಳಶವನ್ನು ಕೂರಿಸ್ಕೊಳ್ಬೇಕಾಗುತ್ತೆ. ಮತ್ತು ಜಡೆಬಿಲ್ಲೆ ಇರ್ಬೋದು, ಹೂ ಮಾಲೆ ಇರ್ಬೋದು, ಅದನ್ನು ಕೂಡ ಹಾಕ್ಕೊಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಲಕ್ಷ್ಮಿ ಅಲಂಕಾರ ತುಂಬ ಸರಳವಾಗಿ ಅಂಥೇಳಿ. ಈ ರೀತಿ ಮೊದಲೇ ಪ್ಲೀಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಹಬ್ಬದವತ್ತು ತುಂಬ ಬೇಗನೆ ಸಾರಿನ ಡ್ರಾಪ್ ಮಾಡ್ಬೋದು ವರಮಹಾಲಕ್ಷ್ಮಿ ದೇವಿಗೆ. ಸೊ ನೋಡ್ತಾ ಇರ್ಬೋದು ಇವಾಗ ಕಂಪ್ಲೀಟ್ ಆಗಿದೆ ಅಲಂಕಾರ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಒಂದು ಸಿಂಪಲ್ ಆಗಿ ಅಲಂಕಾರವನ್ನು, ಇನ್ನೂ ಒಂದು ಟೈಪ್ ಅಲಂಕಾರವನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋ ಎಂಡ್ ಮಾಡದೆ ನೋಡಿ. ಈಗ 2 ಪಾತ್ರೆ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ನಾನು ಅಲಂಕಾರ. ಈಗ ಬಿಂದಿಗೆನ ಮಾತ್ರ ಯೂಸ್ ಮಾಡಿಕೊಂಡು ಇದನ್ನೇ ಒಂದು ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡು ತೋರಿಸ್ತೀನಿ. ಮೇಲ್ಗಡೆ ಇರುವಂಥ ಪಾತ್ರೆಯನ್ನು ಮೊದಲು ತೆಕ್ಕೊಳ್ಬೇಕಾಗುತ್ತೆ. ಹಾಗೆ ನಿಮಗೆ ಈ ಅಲಂಕಾರ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು, ಅಲಂಕಾರದ ವೀಡಿಯೋಗಳನ್ನು ಶೇರ್ ಮಾಡ್ತೀನಿ. ಈಗ ನೋಡ್ತಾ ಇರ್ಬೋದು ಬರೀ ಬಿಂದಿಗೆ, ಕೆಳಗಡೆ ಬಿಂದಿಗೆಯನ್ನು ಇಟ್ಕೊಂಡಿದ್ದೆ, ಅದಕ್ಕೆ ಕೋಲನ್ನು ಕಟ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಸೆರಗನ್ನು ಹಿಂಭಾಗದಿಂದ ಮುಂಭಾಗಕ್ಕೆ ತೊಗೊಂಬಂದು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ವಿ ಶೇಪಲ್ಲಿ ಇದನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಈ ರೀತಿ
ಹಾಕಬೇಕಾದ್ರೆ ನಮಗೆ ಜಾಸ್ತಿ ಲೆಂತ್ ಸಿಗುತ್ತೆ ಸೆರಗು ಒಂದೇ ಬಿಂದಿಗೆ ಆಗಿರೋದ್ರಿಂದ. ಹಾಗೆ ಅದಾದಮೇಲೆ ಸೊಂಟ ಪಟ್ಟಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಆಗ ನಮಗೆ ವಿ ಶೇಪಲ್ಲಿ ಸೆರಗು ತೊಗೊಂಡಿರೋದು ತುಂಬ ನೀಟಾಗಿ ನಿಲ್ಲುತ್ತೆ, ಪಿನ್ ಹಾಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಮತ್ತು ನಾವು ಅದಾದಮೇಲೆ ನಾವು ಯಾವುದೇ ಒಂದು ಒಡವೆಗಳನ್ನು ಹಾಕ್ಕೊಳ್ಳೋದಿರ್ಬೋದು ಹಾಕ್ಕೊಳ್ಬೋದು, ಮತ್ತು ಕಳಶವನ್ನು ಇಟ್ಕೊಳ್ಬೋದು. ಈ ರೀತಿ ತುಂಬ ಸಿಂಪಲ್ಲಾಗಿ ನಾವು ಅಲಂಕಾರವನ್ನು ಮಾಡ್ಕೊಳ್ಬೋದು. ಈ ಅಲಂಕಾರ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆ ಕಳಶವನ್ನು ಇಟ್ಕೊಳ್ತೀನಿ, ತೆಂಗಿನಕಾಯಿಯನ್ನು ಇಟ್ಕೊಂಡು ಕಳಶಕ್ಕೆ ಬೇಕಾದ ವಸ್ತುಗಳನ್ನು ಹಾಕ್ಕೊಳ್ಳಿ. ಅರಿಶಿನ, ಕುಂಕುಮ, ಹಾಗೆ ಗೋಮತಿ ಚಕ್ರ, ಕವಡೆ, ಹಾಗೆ ಕಳಶಕ್ಕೆ ಏನೇನೆಲ್ಲ ಹಾಕಬೇಕು ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ವಸ್ತುಗಳನ್ನು ತರಬೇಕು ಅನ್ನೋದರ ಬಗ್ಗೆ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಬೇಕು ಅಂತಾದರೆ ಅದನ್ನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡಿ. ಈಗ ಲಕ್ಷ್ಮಿ ಅಲಂಕಾರ ಕಂಪ್ಲೀಟ್ ಆಗಿದೆ. ನಮ್ಮಲ್ಲಿ ಇರುವಂಥ ಒಂದು ಹೂವು ಮಾಲೆಗಳಿಂದ ಅಲಂಕಾರ ಮಾಡಿಕೊಂಡ್ರೆ ಲಕ್ಷ್ಮಿ ಅಲಂಕಾರ ಕಂಪ್ಲೀಟ್ ಆದಾಗೆ. ಸೊ ನಿಮ್ಮಲ್ಲಿ ಇರುವಂಥ ಯಾವುದಾದ್ರೂ ಆರ್ಟಿಫಿಷಿಯಲ್ ಹೂಗಳನ್ನು ಹಾಕಬೇಡಿ ಪೂಜೆ ಅವತ್ತು, ರಿಯಲ್ ಆಗಿರುವಂಥ ಹೂಗಳನ್ನು ಹಾಕಿ. ಸೊ ಇಲ್ಲಿಗೆ ಅಲಂಕಾರ ಕಂಪ್ಲೀಟ್ ಆಗಿದೆ. ಈ ಅಲಂಕಾರ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.